MST 1, 2, 3, 4, 5, 6, 7, 8. ಹರಿಶ್ಚಂದ್ರ, ಡಿಸ್ಟರ್ಬ್ ಮಾಡಬೇಡ ಕಣೋ, ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಇದೀನಿ ಕಣೋ. ಇಲ್ಲೋಡಲು ನನ್ನ ಟಿಕೆಟ್ಗೆ 5 ಲಕ್ಷ ರೂಪಾಯಿ ಫಾಸ್ಟ್ ಪ್ರೈಸ್ ಹೊಡೆದಿದೆ ಕಣೋ, ನೋಡು. ಹೌದಾ? ಇಲ್ಲ ಕಾರು 3, ಬಂಗ್ಲೆ 6, ಫಾರಿನ್ ಟೂರು. 9. ನನ್ನ ಮಗನೇ, ಅಯ್ಯೋ ಯಾಕೋ ಬಾಯ್ಲಿ ನಂಬರ್ ಏನೋ ಕರೆಕ್ಟ್ ಆಗಿದೆ ಕಣೋ, ಆದ್ರೆ ಸೀರಿಯಲ್ ಬೇರೆ. ಪ್ರೈಸ್ ಬಂದಿರೋದು SS ಗೆ, ನೀನ್ ಕೊಟ್ಟಿರೋದು SP. ಹೌದಾ? ನನ್ನ ಮಗನೇ ನೋಡು, ಫಸ್ಟ್ ನನ್ನ ಮಗನಿಗೆ ಸೋಡಾ ಬುಡ್ಡಿ ಚೇಂಜ್ ಮಾಡ್ಬೇಕು. ಲಾಟ್ರಿ ಟಿಕೆಟ್ ನೋಡಿ ನೋಡಿ ಕಣ್ಣಿಂಗ್ ಆಗಿದೆ. ಹೋಗು ಬಿದ್ಗ ಹೋಗ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವೇ ಬರೋಣ ಅಂತಿದ್ವು. ಬಾಡಿಗೆ ಕೊಡ್ಬೇಕಾಯ್ತಲ್ಲ ಸ್ವಾಮಿ. ಬಾಡಿಗೆ ಮನೆ ಹಾಳಾಯ್ತು, ನಾನು ಬಂದಿರೋದು ಅದಕ್ಕೆಲ್ಲ ಕಣ್ರಯ್ಯ. ಮತ್ತೆ ಯಾಕೆ ಸ್ವಾಮಿ? ಯಾಕೆ ಸ್ವಾಮಿ ಸಪ್ಪಗಿದ್ದೀರಾ? ಏನಾದ್ರು ತೊಂದ್ರೆನಾ? ಹೇಳಿ ಸ್ವಾಮಿ, ಪರವಾಗಿಲ್ಲ. ಇದೇನ್ರಯ್ಯ ಹೊಸ್ತಾಗ್ ಕೇಳ್ತಾ ಇದ್ದೀರಿ? ನಾನು ಎಷ್ಟು ಸಲ ಹೇಳೋದು ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಕೊಡಿ ಅಂತ. ಅದ್ರ ಬಗ್ಗೆ ನೀವ್ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ. ಅಲ್ಲ ಕಣ್ರಯ್ಯ, ನಿಮ್ಗೂ ಮದುವೆಯಾಗಿ ಒಂದು ಹೆಣ್ಮಗು ಇದ್ದಿದ್ರೆ ಅದ್ರ ಕಷ್ಟ ಏನು ಅಂತ ನಿಮ್ಗೂ ಗೊತ್ತಾಗಿರೋದು. ಒಂದು ಭಯಂಕರ ಉಪಾಯ ಸ್ವಾಮಿ. ಏನಪ್ಪಾ ಅದು? ಈ ದಿನಪತ್ರಿಕೆಯಲ್ಲಿ ವೈವಾಹಿಕ ಅಂದ್ರೆ ವಧು ಬೇಕಾಗಿದೆ, ವರ ಬೇಕಾಗಿದೆ ಅಂತ ಬರುತ್ತಲ್ಲ, ಅದ್ರಲ್ಲಿ ನಿಮ್ ಮಗಳ ಬಗ್ಗೆನೂ ಹಾಕ್ಸ್ಬಿಟ್ರೆ ಹೇಗೆ ಅಂತ. ಅಪ್ಪ ಅಪ್ಪ, ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ, ಬೇಗ ಬನ್ನಿ. ಬಾ ಅಮ್ಮ ಬಾ. ಮರಿಬೇಡ್ರಪ್ಪ, ನನಗಿರೋದು ಇವಳೊಬ್ಳೇ ಮಗಳು. ಅಪ್ಪ ಅಪ್ಪ, ಅವರೇ. ನಮಸ್ಕಾರ. ನಮಸ್ಕಾರ. ಆರಕ್ಷಕ ನಿರೀಕ್ಷಕ ವೀರಭದ್ರಪ್ಪನವರು ನೀವೇನ ಸ್ವಾಮಿ? ಹೌದು ಸ್ವಾಮಿ, ವೀರಭದ್ರಪ್ಪ ನಾನೇ. ನೀವು? ನನ್ನ ಹೆಸರು ಸುರೇಶ್ ಅಂತ. ನಮ್ ಸುಂದರೇಶ ಕಣೋ. ಹೌದು ಕಣೋ, ನಮ್ ಸುಂದರೇಶನೇ. ಅಲ್ಲ, ಪ್ಯಾಚ್ ಹಾಕಿದ ಪಟಾಪಟಿ ಚಡ್ಡಿ ಹಾಕೊಂಡು ಪೋಲಿ ತಿರುಗ್ತಿದ್ದಿ ನನ್ನ ಮಗನಿಗೆ ಅದ್ಯಾವ ಸ್ಟೇಟ್ ದೀಪಾವಳಿ ಬಂಪರ್ ಹೊಡಿತ ಕಣ. ನನ್ ಕಣ್ಣನ್ ನಾನೇ ನಂಬಕ್ಕಾಗ್ತಿಲ್ಲಪ್ಪ. ಸೂಟು ಬೂಟು ಕಾರು ಅವನ್ ಗೆಟಪ್ಪು ಎಲ್ಲ ನೋಡಿದ್ರೆ ನಮ್ಮ ಅದೃಷ್ಟದ ಬಾಗಿಲು ತೆರೀತು ಅನ್ಸುತ್ತೆ. ನೋಡು, ಇದೇ ಒಳ್ಳೆ ಚಾನ್ಸು. ನೀನೊಂದ್ ಲಕ್ಷ, ನಾನೊಂದ್ ಲಕ್ಷ ಅಪ್ಲಿಕೇಶನ್ ಹಾಕಿ ಬಿಡೋಣ. ಓಕೆ, ಫಾಲೋ ಮೈ. ಸುಂದರೇಶ್ ಅವಳ ರವಿಚಂದ್ರನ್ ಗೆಟಪ್ ಅಲ್ಲಿ ಕಣೋ. ಹೀರೋ ಹೀರೋ ತರ ಇದ್ದೀಯಲ್ಲೋ. ಬುದ್ಧಿ ಇದೆ ನಿನ್ಗೆ? ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲೋ. ಈಗ ತಾನೇ ಜರ್ನಿ ಮಾಡ್ಕೊಂಡ್ಬಂದು ಸುಸ್ತಾಗಿದ್ದಾನೆ, ಒಳಗಡೆ ಎತ್ಕೊಂಡೋಗಿ ಮಾತಾಡೋಣ ಬಾ. ಏನೋ ಇದೆಲ್ಲ? ಫ್ರೆಂಡ್ಸ್ ಅಂದ್ಮೇಲೆ ಇಷ್ಟು ಮಾಡಿದ್ರಿ ಹೇಗಮ್ಮ? ಬಾ ಬಾ. ಅಯ್ಯೋ ದೇವ್ರೆ, ಎಂತ ಅನ್ಯಾಯ ಮಾಡ್ಬಿಟ್ಟಪ್ಪ. ನನ್ನ ಮಗಳನ್ನ ಒಂದ್ 10 ವರ್ಷದ ಮುಂಚೆ ಹುಟ್ಟಿಸ್ಬಾರ್ದಾಗಿತ್ತ. ಯಾಕಪ್ಪ? ನಿನಗೆ ಅರ್ಥ ಆಗಲ್ಲ ಮಗಳೇ, ನೀನಿನ್ನು ಚಿಕ್ಕ ಹುಡುಗಿ. ಏನ್ರೋ ಇದೆಲ್ಲ? ಬಿಡ್ರೋ, ನನ್ಗೇನು ಆಗಿಲ್ಲ. ಇರ್ಲಿ ಬಿಡೋ, ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ಯಾ, ಮೈ ಕೈ ಕಾಲೆಲ್ಲ ನೋತಿರುತ್ತಲ್ಲ, ಸ್ವಲ್ಪ ಆರಾಮಾಗಿರ್ಲಿ ಅಂತ. ಲೋ ಹರಿಶ್ಚಂದ್ರ, ನಮ್ ಹೀರೋ ಹತ್ರ ಅದೇನೋ ಕೇಳ್ಬೇಕು ಅಂತ ಇದೆಯಲ್ಲೋ, ಕೇಳೋ. ಬೇಡ ಬಿಡ, ಅವನಿಗೆ ಯಾಕ ಪಾಪ ಸುಮ್ನೆ ತೊಂದ್ರೆ. ಅದೇನ್ ಕೇಳೋ, ಪರವಾಗಿಲ್ಲ. ಏನಿಲ್ಲ, ಅವನ್ ತಂಗಿ ಮದುವೆಗೆ 1 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದ. ಅದನ್ನ ತೀರ್ಸೋದಿಕ್ಕೆ 1 ಲಕ್ಷ ರೂಪಾಯಿ ನಿನ್ನ ಹತ್ರ ಕೇಳೋಣ ಅಂತ ಇದ್ದ. 1 ಲಕ್ಷನಾ? ಜಸ್ಟ್ 1 lakh. ಹಾಗೇನೆ
ಒಂದ್ 2 ಲಕ್ಷ ನನ್ನೆದೆ ಮೇಲೂ ಹಾಕ್ಬಿಟ್ರೆ ನಿನ್ ಹೆಸರು ಹೇಳ್ಕೊಂಡು ಸಾಯೋವರೆಗೂ ಲಾಟ್ರಿ ಟಿಕೆಟ್ ತಗೋತಾ ಇರ್ತೀನಿ ಕಣೋ. ಇರ್ಬೋಕಿ ನನ್ನ ಮಗನೆ, ನನ್ಗೊಂದ್ ಲಕ್ಷ ನಿನ್ಗೊಂದ್ ಲಕ್ಷ ಅನ್ಬಿಟ್ಟು ಈಗ 2 ಲಕ್ಷ ಗೇಟ್ ಆಗ್ತಿದ್ಯಾ? ಬಿಡ್ರ ಬಿಡ ಒಳ್ಳೆ ನಾಯಿಗಳ ತರ ಕಚ್ಚಾಡ್ತಿದ್ರಲ್ಲ, ತಿರ್ಕೊಂಡ್ ತಿನ್ನೋ ನಾ ಅದೇನೋ ಮಾಡ್ದಂಗ ಆಯ್ತು ನನ್ ಕತೆ. ಅಂದ್ರೆ ನಾನು ನೆನ್ ಟಾಟಾ ಬಿರ್ಲಾ ಮೊಮ್ಮಗ ಅನ್ಕೊಂಡ್ರ ನೀವು? ಇದು ರೀಲು, ಇದೆ ರಿಯಲ್. ಮಾರ್ನಿಂಗ್ ಶೋ, ಮ್ಯಾಟ್ನಿಂಗ್, ಫಸ್ಟ್ ಶೋ, ಸೆಕೆಂಡ್ ಶೋ ಅಂತ ಎಲ್ಲ ಒಬ್ನೇ ನೋಡ್ತಿದ್ಯಲ್ಲ? ಇಲ್ಲ, ನಾನು ಹೊಸಿ ನೋಡ್ತೀನಿ ಕಡ್ಲಾ. ಓ, ನೀವ್ ಇಲ್ಲಿದ್ರಾ? ಯಾರಪ್ಪ ಇವತ್ತಿನ ಹೀರೋಯಿನು? ಸುಂದರಿ ಕಡ್ಲಾ, ತ್ರಿಪುರ ಸುಂದರಿ. ಲೋ ಸುಂದರೇಶ, ನಿನಗಿಂತ ಗತಿ ಬರ್ಬಾರ್ದಾಗಿತ್ ಕಣೋ. ಹೋಗಿ ಹೋಗಿ ಅಂತ ಪೆಗರ್ನ ಆಡ್ಸ್ಕೊಂಡಿದ್ದಲು ನಿನ್ ಯೋಗ್ಯತೆ ಸರಿಯಾಗ ಅವಳು ದೆವ್ವ ಪಿಸಾಚಿ ಪಿಸಾಚಿ. ಯಾಕೋ ನಗ್ತಿದೀಯಾ? ಸುಂದರಿ ಅಂತ ತಿಳ್ಕೊಂಡ್ಯಾ? ಮತ್ತೆ ಇವಳು ಅವ್ರ ಅತ್ತೆ ಮಗಳು, ನೋಡಕ್ ಸೂಪರ್ ಆಗಿದ್ದಾಳೆ. ಎಷ್ಟ್ ನೋಡಿದ್ರು ಸಾಲ್ತಾನೆ ಇಲ್ಲ. ನೀನು ಒಂದ್ಸಲ ನೋಡ್ತೀಯಾ? ನೋಡೋಗೋ. ಹೌದಾ? ಹ್ಮ್. ಹೊಸ್ಪಿಗರ ಏನೇನು ನಾನು ನೋಡ್ತೀನಿ. ಇದ್ರೆ ನಿಮ್ಮಂತ ಫ್ರೆಂಡ್ಸ್ ಇರ್ಬೇಕಣೋ. ನಮಸ್ಕಾರ ಕಣಣ್ಣ. ಏನ್ಲ ಸುಂದರೇಶ, ಊರ್ ಸಮಾಚಾರ? ಬೆಂಕಿ ಯಾಕ ನಿನ್ ಬುದ್ಧಿಗೆ? ನಿನ್ ಮನೆ ಸಮಾಚಾರ ನಿನ್ ಗೊತ್ತಿಲ್ಲ, ನಿನ್ ಊರ್ ಸಮಾಚಾರ ಬರ್ಬೇಕಾ? ಏಯ್, ಬೆಳಗ್ಗೆ ಎದ್ದು 2 ಮಕ್ಳಿಗೆ ಬಂದಿದ್ಯೇನೋ? ಅಯ್ಯೋ, ನೀ ಇನ್ನ ನಿನ್ ಮಗಳು ಸ್ನಾನ ಮಾಡ್ತಾ ಇದ್ರೆ ಆ ಮಾರ ಏನ್ ಮಾಡ್ತಾನೆ ಗೊತ್ತಾ? ಏ ಸುಮ್ಕಿರೋ ನನ್ ಮಗನೇ, ಮುಖಾನೇ ಕಾಣ್ತಾ ಇಲ್ವಲ್ಲೋ? ಏಯ್, ಇಳಿಯ, ಕಾಳ್ ನನ್ ಮಗನೇ. ನಿನ್ಗೆ ಭಯ ಅಕ್ಕ ತಂಗಿಯಲ್ಲ. ಒಟ್ನಲ್ಲಿ ಪಂಚಾಯತಿ ತೀರ್ಮಾನ ಏನಪ್ಪಾ ಅಂತಂದ್ರೆ, ಅಪರಾಧಿ ಮಾರ ದೊಡ್ಡೇಗೌಡನ್ ಮಗಳಾದ ತ್ರಿಪುರ ಸುಂದರಿ ಬೆತ್ಲೆ ಮೈನ ನೋಡಿದ್ ನಿಜವಾದ್ರಿಂದ ನಮ್ಮ ಹಳ್ಳಿ ಪದ್ಧತಿ ಪ್ರಕಾರ ಅವನು ಅವಳನ್ನೇ ಮದುವೆ ಆಗ್ತಕ್ಕದ್ದು. ಅನ್ಯಾಯ, ಇದು ತುಂಬಾ ಅನ್ಯಾಯ. ನಾನು ಇವಳ ಮದುವೆ ಆಗಲ್ಲ. 5 ನಿಮಿಷ ಮಾಡಿದ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆನ? ಅನ್ಯಾಯ. 2 ನಿಮಿಷ ಮಾಡಿದ ತಪ್ಪಿಗೆ 20 ವರ್ಷದಿಂದ ನಾನ್ ಅನುಭವಿಸ್ತಾ ಇಲ್ವಾ? ಈಗ ನಿನ್ ಕರ್ಮ, ನೀನ್ ಅನುಭವಿಸು. ಇದು ಅನ್ಯಾಯ. ದೇವ್ರ ಬಂತ ಕೆಲಸ ಅಲ್ಲ. ಅವನ್ ಮಾತೇನೋ ಕೇಳ್ತೀರಾ? ಕಟ್ಟಿಸ್ರ ಅವನ್ ಕೈ ತಾಳಿನ. ಏ ದೊಡ್ಡ, ಕೊಡೋ ತಾಳಿನ. ಅಮ್ಮ, ನಾನ್ ಸ್ನಾನಕ್ಕೆ ಹೋಗ್ತೀನಿ. ಇರೇ 1 ನಿಮಿಷ. ಅಲ್ಲ ಕಣೆ, ಇವತ್ತು ಶ್ರಾವಣ ಶನಿವಾರ ಅಲ್ವಾ? ಕಗ್ಲಳ್ಳಿ ಶನೇಶ್ವರನಿಗೆ ಅಭಿಷೇಕ ಕೊಟ್ಟಿದ್ದೀನಿ. ಮೊದ್ಲು ನಾನ್ ಸ್ನಾನ ಮಾಡ್ತೀನಿ, ಆಮೇಲೆ ನೀನ್ ಮಾಡ್ವೆ ಅಂತೆ. ಹೋಗು ಒಳಗೆ. ಮಹಾಜನಗಳೇ, ನಮ್ಮ ಸಂಗಮಜ್ಜಿ ಮೊಮ್ಮಗ ಸುಂದರೇಶ ಮಾಡಿದ ಘನ ಕಾರ್ಯಕ್ಕೆ ಯಾವ ಶಿಕ್ಷೆ ಕೊಡೋದು ಅಂತಾನೆ ಗೊತ್ತಾಗದೆ ನಾಳೆ ಬೆಳಗ್ಗೆಯಿಂದಲೇ ಅವನನ್ನ ನಮ್ಮ ಹಳ್ಳಿಯಿಂದ 1 ವರ್ಷದವರೆಗೆ ಗಡಿಪಾರು ಮಾಡಲಾಗುತ್ತದೆ. ಯಾಕೋ ಒಂಥರ ಇದೆಯಾ? ತುಂಬಾ ಫೀಲಿಂಗ್ ಅಲ್ಲಿದ್ದೀನಿ. ಲೈಫೇ ಸಾಕರ್ಸ್ಬಿಟ್ಟಿದೆ ಕಣ. ಲವ್ ಇಸ್ ಬ್ಲೈಂಡ್. ಯಾಕೋ ಆ ಹಿಂದ್ಗಡೆ ಮನೆ ಹುಡುಗಿಗೆ ಲೈನ್ ಹೊಡಿತಿದ್ಯಲ್ಲ, ಅವಳೇನಾದ್ರೂ ಕೈ ಕೊಟ್ಲೇನೋ? ನೋ. ಮತ್ತೆ ಆ 14A ಬಸ್ ಸ್ಟಾಪ್ ನಲ್ಲಿ ದಿನ 9 ಗಂಟೆಗೆ ಒಬ್ಳಿಗೆ ಡವ್ ಹಾಕ್ತಿದ್ದಲ್ಲ, ಅವಳೇನಾದ್ರೂ ಬೇರೆಯವನ ಜೊತೆ ಓಡ್ ಹೋದ್ಲೇನಮ್ಮ? ನೋ. ಮತ್ತೇನೋ ನಿನ್ನ ಪ್ರಾಬ್ಲಮ್? ಶಿಲ್ಪಾ ಶೆಟ್ಟಿ ಅಕ್ಷಯ್ ಕುಮಾರ್ನ ಲವ್ ಮಾಡ್ತಿದ್ದಾಳಲ್ಲೋ, ಅದಕ್ಕೆ ತುಂಬಾ ಫೀಲಿಂಗ್ ಆಗೋಯ್ತು. ಆ ನೋವನ್ ಮರೆಯೋಕೆ ಗುಂಡಾಕೊಳ ಅಂದ್ರೆ ಕೈಯಲ್ಲಿ ಕಾಸೇ ಇಲ್ಲ. ವೆರಿ ಪೂರ್ ಕಂಡೀಷನ್. ತಗೊಳ್ರಪ್ಪ, ಈ ತಿಂಗಳು ನನ್ ಖರ್ಚು 720 ರೂಪಾಯಿ 60 ಪೈಸಾ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ. ಸುರೇಶ, ಒಂದ್ 500 ರೂಪಾಯಿ ಇದ್ರೆ ಕೊಡೋ. ಇವನ್ ತುಂಬಾ ಕಷ್ಟದಲ್ಲಿದ್ದಾನಂತೆ. ಅದನ್ ಬೆಳಿಗ್ಗೆನೆ ಹೇಳ್ಬಾರ್ದೇನೋ? ಈಗ ಅಷ್ಟೊಂದ್ ಹಣ ಎಲ್ಲಿದ್ಯೋ?
ಮತ್ತೆ ಸಂಬಳ 2,000 ರೂಪಾಯಿ ತಗೊಂಡಿಲ್ಲೋ, ಮಿಕ್ಕಿದ್ದೇನ್ ಮಾಡ್ದೆ? ಅದ್ರಲ್ಲೊಂದು ಬ್ರೇಸ್ಲೆಟ್ ತಗೊಂಡೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಮಗನೇ, ಸಿಟಿಗ್ ಬಂದ್ ಈಗ ತಾನೇ ಕಣ್ ಬಿಡ್ತಿದ್ಯಾ? ಇಷ್ಟೊಲ್ಲ ಈ ಶೋಕಿ ಎಲ್ಲ ಬೇಕಾ? ಮೋಡ ನೋಡಿ ಮಳೆ ಬರೋದನ್ನ ಹೇಳ್ಬೋದು, ಕಳೆ ನೋಡಿ ಬೆಳೆ ಬರೋದನ್ನು ಹೇಳ್ಬೋದು, ಆದ್ರೆ ಹುಡುಗಿರ್ ಮುಖ ನೋಡಿ ಪ್ರೀತಿ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ಈಗ್ಲಿಂದಲೇ ತಯಾರಿ ನಡೆಸ್ತಾ ಇದ್ದೀನಿ. ಇಂಥ ಚಮಕ್ಕಳಿಲ್ದೇ ಇದ್ರೆ ಹುಡುಗಿರ್ ಬಲೆ ಬೀಳಲ್ಲ ಕಣ್ರೋ. ಇದೊಂಥರ ಪ್ರೇಮಲೋಕಕ್ಕಿರೋ ಪಾಸ್ಪೋರ್ಟ್. ನೋಡ್ರಪ್ಪ, ನಾನ್ ಸಿಟಿಗೆ ಬಂದ ಉದ್ದೇಶ 2. ಒಂದು, ಯಾವ್ದಾದ್ರೂ ಒಳ್ಳೆ ಕೆಲಸ ಹುಡ್ಕೋದು. 2ನೇದು, ನಾನ್ ಮದುವೆ ಆಗೋ ಹುಡುಗಿನ ಹುಡುಕಿ ಲವ್ ಮಾಡೋದು. ಮೊದಲನೇದನ್ನ ಈಗಾಗಲೇ ನಿಮ್ಗಳ ಸಹಾಯದಿಂದ ಸಾಧಿಸ್ಬಿಟ್ಟಿದ್ದೀನಿ. 2ನೇದಕ್ಕೂ ನೀವೇನಾದ್ರೂ ಒಂದ್ ದಾರಿ ತೋರಿಸ್ರೋ? ಲವ್ ಹೇಗಾದ್ರೂ ಮಾಡುವ ಒಂದ್ ಒಳ್ಳೆ ಹುಡುಗಿನ ಸೆಟ್ ಮಾಡ್ಕೊಡ್ರೋ? ಅಯ್ಯ ನನ್ ಮಗನೇ, ನಮ್ಮನ್ನೇನ್ ತಲೆ ಹಿಡ್ಕೊಂಡು ಅಂದ್ಕೊಂಡೇನೋ ಒದ್ದ ಅಂದ್ರ? ಹಾಗಲ್ಲ ಕಣ್ರೋ, ಸಿಟಿಗೆ ಹೊಸಬಾಲ್ವ ನಾನು. ಯಾವ ಹುಡುಗಿ ಎಲ್ಲಿ ಸಿಗ್ತಾಳೆ ಅಂತ ನನ್ಗೇನ್ ಗೊತ್ತು? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಒಂದ್ ಹುಡುಗಿನ ತೋರಿಸ್ರೋ. ಸಾಯವರೆಗೂ ನಿಮ್ಮನ್ ಮರೆಯಲ್ಲ ನಾನು. ಆಗ್ಲಿ, ಹುಡುಗಿನ ಹೇಗೋ ಸೆಟ್ ಮಾಡಬಹುದು, ಆದ್ರೆ ಅದರಿಂದ ನಮ್ಗೇನ್ ಲಾಭ? ನಿಮ್ಗೇನ್ ಬೇಕು ಕೇಳ್ರೋ, ಕೊಡಿಸ್ತೀನಿ. ಇಂದಿನಿಂದ ಪ್ರತಿ ಭಾನುವಾರ ನಮ್ಮಿಬ್ಬರಿಗೆ ಗುಂಡ್ಪಾಟಿ ಕೊಡಿಸ್ತ್ಯಾ? ಸರಿ, ಅದಕ್ಕೇನಂತೆ. ಒಂದ್ 5-10 ಖರ್ಚಾಗುತ್ತಾ? 5-10 ಕಾಫಿ ಟೀನು ಬರೋದಲ್ಲ. ನನ್ನ ಮಗನೇ, ನಿನ್ ಲವ್ಗಿಂತ ದುಡ್ಡೇ ಹೆಚ್ಚಾಗೋಯ್ತೇನಾ? ಸರಿನಪ್ಪ, ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಗೇನ್ ಬೇಕೋ ತಂದ್ಕೊಡ್ತೀನಿ. ನನ್ನ ಮಗ ಹುಡುಗಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಹುಡುಗಿನ್ ತೋರಿಸ್ನಿ ಅಂದ್ಯಲ್ಲ, ಯಾರ ಆ ಹುಡುಗಿ? ಐ ಲವ್ ಯು. ನೀವು ನನ್ನ ಲವ್ ಮಾಡೋ ಹಾಗಿದ್ರೆ ಈ ಹೂಗೊಂದು ಕಿಸ್ ಕೊಡಿ. ಕಿಸ್ ಕೊಟ್ರೆ ನಾನು ನಿಮ್ಮ ಎದುರು ಕಾಣಿಸ್ಕೊಂಡು ಡ್ಯೂಯೆಟ್ ಹಾಡ್ತೀನಿ. ಹಾಯ್, ಹಾಯ್, ಐ ಲವ್ ಯು. ಕರೆಕ್ಟ್. ಹುಡುಗಿ ಅಂತ ಸಾಯೋ ಸುರೇಶನ್ಗೆ ಬುದ್ಧಿ ಕಲ್ಸಕ್ಕೆ ಅವಳೇ ಸರಿಯಾದ ಹುಡುಗಿ. ರೀ, ನಾನು ಸ್ನಾನಕ್ಕೆ ಹೋಗ್ತೀನಿ. ಆಯ್ತು. ಅಕ್ಕ ಕಾಫಿ. ಅಕ್ಕ ಕಾಫಿ. ಅಚ್ಚನ ಕಾಫಿ ತಂದಿದ್ದಾಳೆ, ನೀವೇ ತಗೊಳ್ಳಿ. ಭಾವ, ನಾನೇ ಬರ್ಲಾ? ಅಯ್ಯೇ, ನನ್ ಹೊಟ್ಟೆ ಉರಿಸ್ತೀಯಾ? ಏನ್ರಿ, ನೀವು ಮಲ್ಲೇಶ್ವರಂ ಕಡೆ ತಾನೇ ಹೋಗ್ತಿರೋದು? ಹೌದು. ಯಾಕೆ? ಒಂದ್ ನಿಮಿಷ ವೇಟ್ ಮಾಡಿ, ನನ್ ತಂಗಿನೂ ನಿಮ್ ಜೊತೆ ಬರ್ತಾಳಂತೆ. ಯಾಕ್ರಿ, ಏನಾಯ್ತು? ಏನಿಲ್ಲ, 8:40 ನಾನು ಇಂದ್ರಾನಗರದಲ್ಲಿ ಇರ್ಬೇಕಾಗಿತ್ತು. ಆಗ್ಲೇ 8:15 ಆಗ್ಬಿಟ್ಟಿದೆ. ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ, ಮರ್ತೇ ಬಿಟ್ಟಿದ್ದೆ. ಹೌದಾ? ಸರಿ, ಹೇಳ್ತೀನಿ ಬಿಡಿ. ಸದ್ಯ ಬೀಸೋದೊಣ್ಣಿನ ತಪ್ಪಿಸ್ಕೊಂಡೆ. ನಾ ಮದ್ವೆಗ್ ಮುಂಚೆನೆ ಹೇಳಿದ್ದೆ, ಇವಳು ಮದ್ವೆ ಆಗೋರಂತೂ ತುಂಬಾ ಸರಳ ಅಂತ. ಯಾವಳೆ ಇವಳು? ಅಳಿಯಂದ್ರೆ, ಏನ್ ಮಾವ? ನಿನ್ನೆ ತಾನೇ ಮದುವೆ ಮಾಡ್ಕೊಂಡಿದ್ದೀರಾ, ಡ್ಯೂಟಿಗೆ 2 ಸಲ ರಜೆ ಹಾಕಿ ಮನೇಲೇ ಇದ್ ಬಿಡಿ. ಮನೇಲಿದ್ರ ಅಷ್ಟೇ, ತಲೆ ಕೆಟ್ಟೋಗುತ್ತೆ. ತಲೆ ಕೆಟ್ಟೋಗುತ್ತಾ? ಯಾಕಳಿ ಅಂದ್ರೆ ಅಂತ ತಪ್ಪು ನಾವೇನ್ ಮಾಡಿದೀವಿ? ತಲೆ ಕೆಡದ್ ನನಗಲ್ಲ, ನಮ್ ಬಾಸ್ಗೆ. ನಾನಿದ್ರೆ ಅವ್ರಿಗೆ 1 ನಿಮಿಷ ಇರಕ್ಕಾಗಲ್ಲ. ಬರ್ಲಾ? ರೇಷ್ಮಾ, ಅವ್ರು ಹೋಗ್ತಿರೋದು ಮಲ್ಲೇಶ್ವರಂ ಕಡೆ ತಾನೆ? ನಾನು ಹೋಗ್ತಿರೋದು ಇಂದ್ರಾನಗರದ ಕಡೆ. ಇಲ್ಲ ಅಕ್ಕ, ನಾನ್ ಪ್ರೋಗ್ರಾಮ್ ಚೇಂಜ್ ಮಾಡ್ಬಿಟ್ಟೆ. ಅಲ್ಲಿ ಇವತ್ತು ಸಹಸ್ರ ನಾಮಾರ್ಚನೆ ಇದೆ, ನಾನು ಅಲ್ಲಿಗೆ ಹೋಗ್ಬೇಕು. ನನ್ ಹತ್ರನೇ ಆಟ ಆಡ್ತೀಯಾ? ನನಗೆ ಸವಾಲಾಗ್ತೀಯಾ? ಯಾಕ್ರಿ, ಏನಾಯ್ತು? ಬ್ಯಾಟ್ರಿ ವೀಕ್ ಆಗಿದೆ ಅನ್ಸುತ್ತೆ, ತಳ್ರಿ ಎಲ್ರು. ಸರಿ ಬಿಡಿ. ಅಚ್ಚು, ನೀನು ಬರೇ. ಮಾವ, ಅಳಿಯಂದ್ರೆ ಎಲ್ರು ರೆಡಿನಾ? ಜೋರಾಗ್ ತಳ್ರಿ. ರೈಟ್. ದಬ್ಬಿ ಏರಿ ತಗಡ, ಅಬ್ಬಿ ತೋಡ, ಏರಿ ತಗಡ. ವಿಶಾಲು, ಹೋಗ್ಲಿ ಬಿಡಿ ನಮ್ಮ ಅಳಿಯಂದ್ರೆ ಕ್ಯಾರೆಕ್ಟರ್ ಅರ್ಥವಾಗ್ತಿಲ್ವಲ್ಲ? ಏನ್ರಿ, ನಿಮ್ಗೆ ಅಳಿಯಂದ್ರೆ ಬೇರೆ ಇದಾರ? ನಂಗೆ ಹೇಳೇ ಇಲ್ಲ. ಅಯ್ಯೋ,
ಇದೇನು ಭ್ರಮೆನಾ? ಇಲ್ಲ ನಿಜ, ನನ್ನ ಕಣ್ಣನ್ನ ನಾನು ನಂಬಕ್ಕಾಗ್ತಿಲ್ವಲ್ಲಪ್ಪ. ನನ್ಗೂ ಒಂದು ಹುಡುಗಿ ಕಣ್ಣು ಹೊಡಿತಾ ಇದ್ದಾಳಲ್ಲ. ದೇವ್ರೆ, ನೀ ಎಷ್ಟು ದೊಡ್ಡವನು. ಯು ಆರ್ ಗ್ರೇಟ್. ಬೇವರ್ಸಿ ನನ್ನ ಮಗನೇ, ನಾನ್ ನಿನ್ಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ರೆ ನೀನ್ ಇಲ್ಲಿ ಯಾವ್ದೋ ಡಗರ್ ಸೆಟ್ ಮಾಡ್ತಾ ನಿಂತಿದ್ಯಾ? ಎಂತ ಲೋಫರ್ ಕೆಲಸ ಮಾಡ್ಬಿಟ್ಟ ನಮ್ ಸುರೇಶ. ಯಾಕೋ ನಿನ್ ಲಾಟ್ರಿ ಟಿಕೆಟ್ಗೆ ಏನಾದ್ರು ಬೆಂಕಿ ಇಟ್ನಾ? ಅವ್ನ್ ಬೆಂಕಿ ಇಟ್ಟಿದ್ದು ನನ್ ಲಾಟ್ರಿ ಟಿಕೆಟ್ ಅಲ್ಲ ಕಣೋ, ಮತ್ತೆ ಅವ್ನ್ ಲವರ್ ಲೈಫ್ಗೆ. ಅಲ್ಲ, ತಂಗಿನ್ ಲವ್ ಮಾಡಿ ಅಕ್ಕನ ಮದ್ವೆ ಆದ್ನಲ್ಲ ಆ ಲೋಫರ್, ಇವನ್ ಇಂತ ಕೆಲಸ ಮಾಡ್ತಾನೆ ಅಂತ ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ಕಣೋ. ನನಗ್ ಗೊತ್ತಿತ್ತು ಕಣೋ, ನನಗ್ ಗೊತ್ತಿತ್ತು. ಯಾವತ್ತ ಅವ್ನು ಗುಂಡ್ ಹಾಕೋದಿಲ್ಲ ಅನ್ನೋ ನನ್ನ ಮಗಂಗ್ ನೀಯತ್ತಿಲ್ಲ ಅಂತ ಅವತ್ತೇ ಗೊತ್ತಾಯ್ತು. ಅಚ್ಚರಿ, ಆ ಹುಡುಗಿ ಅಡ್ರೆಸ್ ಗೊತ್ತಾ ನಿಂಗೆ? ಯಾಕಯ್ಯ? ನಾನು ಆ ಹುಡುಗಿಗೆ ಲೈಫ್ ಕೊಡೋಣ ಅಂತ.